ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚಿನ್ನದ ಚೋರಿ, ಪಟಾಕಿ ಪೋರಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಉತ್ತರದ ನಂಟು ಬೆಸೆದಿದೆ. ಮುಧೋಳದ ಬ್ಯಾಂಕ್ ಒಂದರ ಹಣಕಾಸು ಸಹಕಾರ ಸಿಕ್ಕಿರೋ ಮಾಹಿತಿ ಸಿಕ್ಕಿದೆ. ಡಿಜಿಪಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಕ್ಕೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ರಣ್ಯಾ ಹಿಂದಿರೋ ಕಾಣದ ಕೈಗಳನ್ನು ರಿವೀಲ್ ಮಾಡುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ. ಗ್ಯಾರಂಟಿ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಟೀಕಾಸ್ತ್ರವಾಗಿದೆ. ಪಂಚ ಗ್ಯಾರಂಟಿಗಳನ್ನ ಹಿಡಿದು ಸದನದಲ್ಲಿ ವಿಪಕ್ಷಗಳು ಗದ್ದಲ ಎಬ್ಬಿಸಿದೆ. ಗ್ಯಾರಂಟಿ ಪರಿಶೀಲನಾ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಿಸಿರೋದು ಯಾಕೆ ಅಂತ ಬಿಜೆಪಿ ಸಿಡಿದೆದ್ದಿದೆ. ಭಿಕ್ಷೆ ಬೇಡಿ, ನಿಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಡಿ, ಜನರ ದುಡ್ಡನ್ನ ವ್ಯರ್ಥ ಮಾಡಬೇಡಿ ಅಂತ ಕಮಲ ಪಡೆ ಗುಡುಗಿದೆ. ಗೋವನ್ನ ದೇವರಂತೆ ಪೂಜಿಸೋ ನೆಲದಲ್ಲಿ ಕಸಾಯಿಖಾನೆ ಓಪನ್ ಮಾಡೋ ಪ್ಲಾನ್ ನಡೀತಾ ಇದೆ. ಗೋಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಪತ್ರ ಬಂದಿದೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸಿಡಿದೆದ್ದಿದೆ. ಬೀಫ್ ಶಾಪ್ಗೆ ಮನವಿ ಬಂದಿರೋದನ್ನ ಬಿಬಿಎಂಪಿ ಒಪ್ಪಿಕೊಂಡಿದೆ. ಸೌಂದರ್ಯ ತೆರೆ ಮೇಲೆ ಮಿಂಚಿ ಮರೆಯಾಗಿರೋ ನಟಿ. ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದಿದ್ದ ಸುಂದರಿ ನಟಿ ಸಾವನ್ನಪ್ಪಿ 21 ವರ್ಷಗಳ ಬಳಿಕ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸೌಂದರ್ಯ ಸತ್ತಿದ್ದು ಅಪಘಾತದಲ್ಲ, ಇದೊಂದು ಕೊಲೆ ಅನ್ನೋ ಶಂಕೆ ಮೂಡಿದೆ. ತೆಲುಗು ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣ್ತಾ ಇಲ್ಲ. ಶಾಂತಿ ಮಾತುಕತೆಗೆ ಝೆಲೆನ್ಸ್ಕಿ ಮಣಿದಿಲ್ಲ. ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ಗಳ ಮಳೆ ಸುರಿದಿದೆ. ಮಾಸ್ಕೋದ ಕಟ್ಟಡದ ಮೇಲೆ ದಾಳಿಯಾಗಿದೆ. ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ರಷ್ಯಾ ಅಧ್ಯಕ್ಷ ಪ್ರತಿಜ್ಞೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.